ನಾನು ನಿಶ್ಚಿತ 30 ಗುಂಟೆ ಜಾಗವನ್ನ ಸರ್ಕಾರಿ ಜಾಗವನ್ನ ಗುಳುಂ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮ್ರಾಟ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ದಿಟ್ಟ ಕಾನೂನಿನ ಕ್ರಮದ ಕುರಿತಾಗಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸರ್ಕಾರಿ ಜಾಗ ಏನಿದೆ 30 ಗುಂಟೆ ಜಾಗವನ್ನ ಗುಳುಂ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮ್ರಾಟ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡಿದ್ದಾರೆ. ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಅಧಿಕಾರಿಗಳ ವರ್ಗ ಎಚ್ಚೆತ್ತುಕೊಂಡಿದೆ. ಸಾಮ್ರಾಟ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು. 30 ಗುಂಟೆ ಜಮೀನಿನಲ್ಲಿ ಅನಧಿಕೃತವಾಗಿ ಒತ್ತುವರಿಯನ್ನ ಮಾಡಿದಂತಹ ಆರೋಪ ಇದಾಗಿತ್ತು. ಒತ್ತುವರಿ ಜಮೀನಿನಲ್ಲಿ ಅಕ್ರಮವಾಗಿ ಬಡಾವಣೆಯನ್ನ ಸಹ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿ ದಾಖಲಾತಿಗಳು ಇಲ್ಲದೆಯೇ ಬೋಗಸ್ ದಾಖಲಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ ಅನ್ನುವಂತಹ ಆರೋಪ ಸಹ ಕೇಳಿ ಬಂದಿತ್ತು. ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ಅವರ ದಿಟ್ಟ ಕಾನೂನಿನ ಕ್ರಮ ಇದಾಗಿದೆ. ಸರ್ಕಾರಿ ಜಾಗ ಏನಿರುತ್ತೆ ಅದನ್ನ ಸಾಕಷ್ಟು ಕಡೆ ಈಗಾಗಲೇ ಬೆಂಗಳೂರು ಸೇರಿದಂತೆ ಬೇರೆ ಕಡೆಗಳಲ್ಲೆಲ್ಲವೂ ಕೂಡ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಅಧಿಕಾರಿಗಳೇ ಅದರಲ್ಲಿ ಶಾಮೀಲಾಗಿ ಕೈ ಮಿಲಾಯಿಸಿ ಇದರಲ್ಲಿ ಸಾಕಷ್ಟು ಅವ್ಯವಹಾರಗಳು ಸಹ ನಡೀತಾ ಇದೆ ಅನ್ನುವಂತಹದನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಿರ್ತೀವಿ. ಅಂತಹದ್ದೇ ಒಂದು ಅಕ್ರಮ ನಡೆದಿರೋದ್ರ ಕುರಿತಾಗಿ ಸಾಮ್ರಾಟ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಮಾಡೋದ್ರ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದು ಈಗ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡಿದ್ದಾರೆ. ಸಾಮ್ರಾಟ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದಾಗಿದೆ. ಚಿಕ್ಕಜಾಲ ಗ್ರಾಮದ ಸರ್ವೆ ನಂಬರ್ 76ರಲ್ಲಿರುವಂತಹ 30 ಗುಂಟೆ ಜಮೀನ್ ಇದಾಗಿದೆ. ಯಲಹಂಕ ತಾಲೂಕು ಜಾಲ ಹೋಬಳಿ ಚಿಕ್ಕಜಾಲ ಗ್ರಾಮಕ್ಕೆ ಸೇರುತ್ತೆ. ಇದು ಆರ್ಟಿಸಿ ಇಲ್ಲದೆ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ರು ರವಿಚಂದ್ರ ನಾಯ್ಡು. ಆಂಧ್ರ ಪ್ರದೇಶದ ಮೂಲದ ಬಿಲ್ಡರ್ ರವಿಚಂದ್ರ ನಾಯ್ಡು. ಇತ್ತೀಚೆಗೆ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹದ್ದು ಆಂಧ್ರ ಮೂಲದ ಬಿಲ್ಡರ್ಸ್ ಗಳ ಈ ರೀತಿ ಅಕ್ರಮ ಜಾಗಗಳನ್ನ ಸಕ್ರಮದ ರೀತಿಯಲ್ಲಿ ಬಿಂಬಿಸಿಕೊಂಡು ಎಲ್ಲೆಂದರಲ್ಲಿ ಬಿಲ್ಡಿಂಗ್ ಗಳು ತಲೆ ಎತ್ತುತ್ತೆ. ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗತ್ತೆ. ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡೋಕೆ ಹೋದ್ರೆ ಅವರಿಗೆ ಏನಾದ್ರೂ ಒಂದು ಗತಿ ಕಾಣಿಸೋದಕ್ಕೂ ಸಹ ಮುಂದಾಗ್ತಾರೆ. ಅಳಲನ್ನ ತೋಡ್ಕೊಂಡು ಬಂದಂತಹ ಸಾಮ್ರಾಟ್ ಟಿವಿ ಟೀಮ್ನೊಟ್ಟಿಗೆ ಅಳಲನ್ನ ತೋಡ್ಕೊಂಡು ಬಂದಂತಹ ಜನತೆಯ ಬೆನ್ನೆಲುಬಾಗಿ ನಿಂತಿದ್ದಂತಹ ಸಾಮ್ರಾಟ್ ಟಿವಿ ಸುದ್ದಿಯನ್ನ ಬಿತ್ತರ ಮಾಡೋದ್ರ ಮೂಲಕ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಅನಧಿಕೃತವಾಗಿ ಅಕ್ರಮ ಬಡಾವಣೆ ಸಹ ತಲೆ ಎತ್ತಿತ್ತು. ಅದನ್ನ ಅಧಿಕಾರಿಗಳು ತೆರವುಗೊಳಿಸೋದಾಗಿ ಈಗಾಗಲೇ ಆದೇಶವನ್ನ ಸಹ ಹೊರಡಿಸಲಾಗಿದೆ. ಬಿಲ್ಡರ್ ರವಿಚಂದ್ರ ನಾಯ್ಡು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಸೂಚನೆಯನ್ನ ಸಹ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ತಿಳಿದು ಬಂದಿದೆ. ಆಂಧ್ರ ಪ್ರದೇಶ ಮೂಲದ ಬಿಲ್ಡರ್ ರವಿಚಂದ್ರ ನಾಯ್ಡು ವಿರುದ್ಧ ಕೇಸ್ ದಾಖಲು ಮಾಡುವಂತೆ ಅಧಿಕಾರಿಗಳು ಸಹ ಈಗಾಗಲೇ ಸೂಚಿಸಿದ್ದಾರೆ. ಇದು ಸಾಮ್ರಾಟ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇನ್ನು ಈ ಕುರಿತಂತೆ ಸ್ಥಳೀಯ ಜನಸಾಮಾನ್ಯರು ಕೂಡ ಸಾಮ್ರಾಟ್ ಟಿವಿಗೆ ಪ್ರಶಂಸೆಯನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಸಾಮ್ರಾಟ್ ಟಿವಿ ನಿರಂತರವಾಗಿ ಸುದ್ದಿ ಮಾಡೋದ್ರ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರೋದ್ರ ಮೂಲಕ ಅಲ್ಲಾಗಿರುವಂತಹ ಅಕ್ರಮವನ್ನ ಅನಧಿಕೃತವಾಗಿ ಅಕ್ರಮ ಬಡಾವಣೆ ಏನಿತ್ತಲ್ವಾ ಅದನ್ನ ತೆರವುಗೊಳಿಸೋದಾಗಿ ಈಗಾಗಲೇ ಆದೇಶ ಹೊರಬೀಳ್ತಾ ಇದ್ದಂತೆ ಸಾಮ್ರಾಟ್ ಟಿವಿಗೆ ಸ್ಥಳೀಯ ಜನತೆ ವಂದನೆಗಳನ್ನ ಸಲ್ಲಿಸಿದ್ದಾರೆ. ಪ್ರಶಂಸೆಯನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ಅವರ ದಿಟ್ಟ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ 30 ಗುಂಟೆ ಜಾಗವನ್ನ ಗುಳುಂ ಮಾಡಿದಂತಹ ಪ್ರಕರಣ ಏನಿದಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮ್ರಾಟ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಇದಾಗಿದೆ. ಸುದ್ದಿಯನ್ನ ಬಿತ್ತರ ಮಾಡಿದಂತಹ ಬೆನ್ನಲ್ಲೇ ಅಧಿಕಾರಿಗಳ ವರ್ಗ ಈಗ ಎಚ್ಚೆತ್ತುಕೊಂಡಿದ್ದಾರೆ. 30 ಗುಂಟೆ ಜಮೀನಿನಲ್ಲಿ ಅನಧಿಕೃತವಾಗಿ ಒತ್ತುವರಿಯನ್ನ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇತ್ತು. ಜೊತೆಗೆ ಒತ್ತುವರಿ ಜಮೀನಿನಲ್ಲಿ ಅಕ್ರಮ ಬಡಾವಣೆಯನ್ನ ಸಹ ನಿರ್ಮಾಣ ಮಾಡಲಾಗಿತ್ತು. ಯಾವುದೇ ರೀತಿ ಡಾಕ್ಯುಮೆಂಟೈಸೇಷನ್ ಇಲ್ದಲೇನೆ ಬೋಗಸ್ ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಲಾಗಿತ್ತು.
ಚಿಕ್ಕಜಾಲ ಗ್ರಾಮ ಏನಿದೆ ಈ ವ್ಯಾಪ್ತಿಗೆ ಸೇರುವಂತಹ ಜಾಗ ಇದಾಗಿದೆ. ಇದರ ಬೆನ್ನಲ್ಲೇ ಶ್ರೇಯಸ್ ಅವರ ದಿಟ್ಟ ಕಾನೂನಿನ ಕ್ರಮವನ್ನ ತೆಗೆದುಕೊಂಡಿರುವಂತಹ ಬೆನ್ನಲ್ಲೇ, ಆದೇಶವನ್ನ ಹೊರಡಿಸಿರುವಂತಹ ಬೆನ್ನಲ್ಲೇ ಅಲ್ಲಿನ ಸ್ಥಳೀಯ ಜನತೆ ಕೂಡ ಸಾಮ್ರಾಟ್ ಟಿವಿಗೆ ಈಗಾಗಲೇ ವಂದನೆಗಳನ್ನ, ಅಭಿನಂದನೆಗಳನ್ನ ಸಹ ಸಲ್ಲಿಸಿದ್ದಾರೆ. ಧನ್ಯವಾದಗಳನ್ನ, ಪ್ರಶಂಸೆಯನ್ನ ಕೂಡ ಸಲ್ಲಿಸಿದ್ದಾರೆ. ಅಲ್ಲಿನ ಸ್ಥಳೀಯ ನಿವಾಸಿಗಳು ಸಾಕಷ್ಟು ವರ್ಷಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳು ಇದ್ರ ಬಗ್ಗೆ ದೂರನ್ನ ಕೊಡ್ತಾ ಇದ್ರು. ಆದರೆ ಯಾವುದೇ ದೂರಿಗೂ ಸಹ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲ. ಈಗ ಸಾಮ್ರಾಟ್ ಟಿವಿಯ ಏನು ಈ ಬಿಗ್ ಇಂಪ್ಯಾಕ್ಟ್ ಏನಿದೆ, ಸುದ್ದಿಯನ್ನ ಬಿತ್ತರ ಮಾಡಿದಂತಹ ಬೆನ್ನಲ್ಲೇ ಗಾಢ ನಿದ್ರೆಯಲ್ಲಿದ್ದಂತಹ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡಿದ್ದಾರೆ. ಆದೇಶವನ್ನ ಸಹ ಹೊರಡಿಸಲಾಗಿದೆ. ಚಿಕ್ಕಜಾಲ ಗ್ರಾಮದ ಸರ್ವೆ ನಂಬರ್ನಲ್ಲಿ ನಡೆದಿರುವಂತಹ ಅಕ್ರಮ ಏನಿದೆ, ರವಿಚಂದ್ರನ್ ಏನಿದ್ದಾನೆ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ಆ ಬಿಲ್ಡರ್. ಈತನಿಂದನೇ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆದಿತ್ತು. ಆದರೆ ಯಾರೂ ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾದರೂ ಒಂದು ನೆಪವನ್ನು ಒಡ್ಡಿ ಅದು ಅಲ್ಲಿಗೇನೆ ಕತ್ತರಿ ಬಿಡ್ತಾ ಇತ್ತು, ಅಡಕತ್ತಿರಿಗಳಾಗ್ತಾ ಇತ್ತು. ಆದರೆ ಈಗಾಗಲೇ ಏನು ಸಾಮ್ರಾಟ್ ಟಿವಿ ಸುದ್ದಿಯನ್ನು ಬಿತ್ತರ ಮಾಡೋದ್ರ ಮೂಲಕ ಅದರ ಡಾಕ್ಯುಮೆಂಟ್ಸ್ ಏನಿದೆ, ಅದರ ಕಂಪ್ಲೀಟ್ ವಿಂಡೋಸಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅದರ ಕಂಪ್ಲೀಟ್ ಡಾಕ್ಯುಮೆಂಟ್ ಕೂಡ ಸಾಮ್ರಾಟ್ ಟಿವಿ ಬಳಿ ಇರುವಂತಹ ದೃಶ್ಯವನ್ನ ಈಗ ಇಂತಹವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಸಹ ಆದೇಶವನ್ನು ಹೊರಡಿಸಿದ್ದಾರೆ. ಸೂಚನೆಯನ್ನು ಸಹ ನೀಡಲಾಗಿದೆ. ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ಅವರು ಈಗ ಸೂಚನೆಯನ್ನ ನೀಡಿದ್ದಾರೆ. ರವಿಚಂದ್ರ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗ ತಾಕೀತನ್ನು ಸಹ ಮಾಡಿದ್ದಾರೆ. ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡುವಂಥದ್ದು ಅಥವಾ ಈ ರೀತಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಬಿಲ್ಡಿಂಗ್ಗಳು ತಲೆ ಎತ್ತುವಂಥದ್ದು ಅಥವಾ ರಾಜಕಾಲುವೆಯನ್ನು ಒತ್ತುವರಿ ಮಾಡುವಂಥದ್ದು, ಹೀಗೆ ಸಾಕಷ್ಟು ಕಡೆಗಳಲ್ಲೆಲ್ಲ ಒತ್ತುವರಿ ಆಗುವಂಥದ್ದು ಅಥವಾ ಜಮೀನುಗಳನ್ನು ಅಕ್ರಮವಾಗಿ ಬಡಾವಣೆಯನ್ನಾಗಿ ನಿರ್ಮಾಣ ಮಾಡುವಂಥದ್ದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇದೆ. ಅಂತಹದೇ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮ್ರಾಟ್ ಟಿವಿಯೂ ಸಹ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡಿದಂತಹ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಏನು ಚಿಕ್ಕಜಾಲ ಗ್ರಾಮದಲ್ಲಿ ನಡೆದಿರುವಂತಹ ಅಕ್ರಮ ಬಡಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮ್ರಾಟ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಬಿತ್ತರ ಮಾಡೋದ್ರ ಮೂಲಕ ಅಧಿಕಾರಿಗಳ ಗಮನಕ್ಕೂ ಸಹ ತರಲಾಗಿತ್ತು. ಇದರ ಬೆನ್ನಲ್ಲೇ ಅಕ್ರಮವಾಗಿ ಬಡಾವಣೆ ಏನು ತೆರವುಗೊಳಿಸಲಾಗುತ್ತೆ ಅನ್ನೋಂಥ ಕುರಿತಾಗಿ ಆದೇಶವನ್ನು ಸಹ ಹೊರಡಿಸಲಾಗಿದೆ. ಇದು ಸಾಮ್ರಾಟ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಇದಾಗಿತ್ತು. ಇನ್ನು ಸಾಮ್ರಾಟ್ ಟಿವಿಯ ಬಿಗ್ ಇಂಪ್ಯಾಕ್ಟ್ನ ಬೆನ್ನಲ್ಲೇ ಸ್ಥಳೀಯ ನಿವಾಸಿಗಳು, ಜನರು ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಾಕಷ್ಟು ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಮತ್ತಷ್ಟು ಇಂತಹ ಅಕ್ರಮಗಳು ಎಲ್ಲೆಲ್ಲಿ ನಡೆದಿದೆ ಅದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ, ಅಧಿಕಾರಿಗಳ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ ಸಾಮ್ರಾಟ್ ಟಿವಿ ಸದಾ ನಿಮ್ಮೊಂದಿಗಿರುತ್ತೆ.